ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡ ಕಾಂಗ್ರೆಸ್ ನಾಯಕರ ಮೇಲೆ ದೊಡ್ಡ ಆರೋಪವನ್ನ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಮೂಲಕ 100 ಕೋಟಿ ಆಫರ್ ಇತ್ತು, ಚಂದ್ರಾಪಟ್ಟಣದ ಗೋಪಾಲ್ ಸ್ವಾಮಿ ಅವರು 5 ಕೋಟಿ ಅಡ್ವಾನ್ಸ್ ಅನ್ನ ತಂದಿದ್ರು ಅನ್ನೋ ಮಾತನ್ನ ಆರೋಪವನ್ನ ದೇವರಾಜೇಗೌಡರು ಮಾಡಿದ್ದಾರೆ. ಈಗ ನಮ್ಮ ಜೊತೆಗೆ ಗೋಪಾಲ್ ಸ್ವಾಮಿ ಅವರು ಇದ್ದಾರೆ, ಅವರನ್ನು ಕೇಳೋಣ. ಸರ್, ದೇವರಾಜೇಗೌಡರು ಮೊನ್ನೆ ಒಂದು ದೊಡ್ಡ ಆರೋಪವನ್ನ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾಡಿರುವಂತಹ ಆರೋಪಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ದೇವರಾಜೇಗೌಡರು ಚೀಪ್ ಪಾಪ್ಯುಲಾರಿಟಿಗೆ ಮಾಡ್ತಾ ಇದ್ದಾನೆ. ಈಗಾಗಲೇ ಯಾವುದೋ ಲೈಂಗಿಕ ಹಗರಣದಲ್ಲಿ ಜೈಲಿಗೆ ಹೋಗಿದ್ದಾನೆ. ಜೈಲಲ್ಲಿ 100 ಕೋಟಿ ಹಗರಣವನ್ನು ಮಾಡಿದ್ದಾನೆ. ಗೋಪಾಲ್ ಸ್ವಾಮಿ ಅವ್ರ ಹತ್ರ 5 ಕೋಟಿ ಹಣವನ್ನು ತಂದಿದ್ರು, ಮಾಡಿದ್ರು, ನಾನು ತಗೊಳ್ಳಿಲ್ಲ ಅಂತ. ಇವನು ಆ ಲೆವೆಲ್ಗೆ ಏನು ಬೆಳೆದಿಲ್ಲ, ಯಾರ್ದೋ ಬ್ಯಾಕ್ಗ್ರೌಂಡ್ ಇದೆ. ನಮ್ಮ ಹತ್ರ ಮಾತಾಡ್ತಿದ್ದೆಲ್ಲನೂ ದೇವೇಗೌಡರ ಕುಟುಂಬ ಮುಗಿಸ್ಬೇಕು ಅಂತ ಪ್ರಜ್ವಲ್ ರೇವಣ್ಣ ಡಿಸ್ಕ್ವಾಲಿಫೈ ಮಾಡಿಸ್ತಾ. ಕಳೆದ ಬಾರಿ MP ಆಗಿ ನಿಂತಿದ್ದವರು ಅವರು JDS ಸೇರಿಕೊಂಡ್ರು, ಶಾಸಕರು ಒಬ್ಬರು ಈಗ ಶಾಸಕರಾಗಿದ್ದಾರೆ. ಸೊ ಯಾರೂ ಇಲ್ಲ ಅಂದ ಸಂದರ್ಭದಲ್ಲಿ ಇದು JDS ಪಕ್ಷ ಮುಳುಗೋಯ್ತಾ ಐತೆ. ಅವ್ನು ಲೈವಲ್ಲಿ ಇರಬೇಕು. ಅವ್ನು ಫಸ್ಟು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ KDP ಮೆಂಬರ್ ಆಗಿದ್ದ, ಕಿಸಾನ್ ಘಟಕದ ಅಧ್ಯಕ್ಷ ಆಗಿದ್ದ ದೇವರಾಜೇಗೌಡ. ಆದ ನಂತರ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕೀಯ ಮಾಡಿಕೊಂಡು ಅದು ಡಿಸ್ಕ್ವಾಲಿಫೈ ಮಾಡಿಸೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಇದ್ರೆ ನನಗೆ ಬೆಂಬಲ ಸಿಗಲ್ಲ ಅಂತ BJP ಅವ್ರ ಜೊತೆ ಬೆಂಬಲವಾಗಿದ್ದ. BJP ಅವ್ರದ್ದಾದ್ಮೇಲೆ ಈಗ ತಿರ್ಗಾ ಅವ್ರದ್ದು ಎಲೆಕ್ಷನ್ಗೆ ಹೋದ. 5 ಲಕ್ಷ ಪಾಂಪ್ಲೆಂಟ್ ಹಚ್ತೀನಿ, ಇನ್ನೊಂದು ಮಾಡ್ತೀನಿ ಅಂತ ಹೋದ. ನಮ್ಮ ಜೊತೆ ಎಲ್ಲ ಮಾತಾಡೋನು, ಫೋನಲ್ಲಿ ಮಾತಾಡೋನು. ಈ ಚುನಾವಣೆಯಲ್ಲಿ ನಮಗೂ ಕೂಡ ಚುನಾವಣೆ ಸಹಕಾರ ಮಾಡ್ದ. ಇಂಥ ಸಂದರ್ಭದಲ್ಲಿ ಈ ಮುಗಿಳೋ ಟೈಮಲ್ಲಿ ನನ್ನ ಹೆಸರು ಡೌನ್ ಆಗ್ಬಿಡ್ತದೆ, ಎಲ್ಲೋ ಪೆನ್ ಡ್ರೈವ್ ಸುತ್ಕೊಂಡು ನನಗೇ ಬರುತ್ತೆ ಅನ್ನೋ ಇದಕ್ಕೆ D.K. ಶಿವಕುಮಾರ್ ಹೆಸರು ಹೇಳಿದರೆ, ಚಂದ್ರರಾಯಸ್ವಾಮಿ ಅವ್ರ ಹೆಸರು ಹೇಳಿದರೆ, ಪ್ರಿಯಾಂಕ್ ಅವ್ರ ಹೆಸರು ಹೇಳಿದರೆ, ಕೃಷ್ಣ ಬೈರೇಗೌಡ ಹೆಸರು ಹೇಳಿ ನಾನು ಸೇಫ್ ಆಗ್ಬೋದು, ನಾನು ಪ್ರಚಾರದಲ್ಲಿ ಇರ್ಬೋದು ಅನ್ನೋ ಒಂದು ಚೀಪ್ ಪಾಪ್ಯುಲಾರಿಟಿಗೆ ಬಂದಾನೆ. ಅವನಿಗೆ ನಾನು ಮಂಪ್ರು ಪರೀಕ್ಷೆ ಮಾಡಿ ಅಂತ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ. ಈಗ ನನ್ನ ಬಗ್ಗೆ 5 ಕೋಟಿ ಅಧಿಕಾರ ಏನು ಮಾಡಿದ್ದಾನೆ? ಅವ್ನು 5 ಕೋಟಿ ನಾನು ದುಡ್ಡು ಕೊಡಕ್ಕೆ ತಂದಿದ್ರು ಅಂತ 110 ರೂಮ್ ನಂಬರ್ ಹೇಳೋದ್ರಿಂದ ಅವನು EDಗೋ ಮತ್ತು ಇನ್ಕಮ್ ಟ್ಯಾಕ್ಸ್ ಹೇಳ್ಬೋದಿತ್ತಲ್ಲ. ದುಡ್ಡು ನಾನು ಕೊಡ್ತೀನಿ ಅಂತ ಹೇಳಿದ ಮೇಲೆ, ಸಂಧಾನಕ್ಕೆ ಬಂದಮೇಲೆ ಅವನಿಷ್ಟು ಬಬಡೆ ಹೊಡೆಯೋದ ಪೊಲೀಸ್ ಜೀಪ್ ಒಳಗೆ ಹೇಳ್ಬೋದಿತ್ತು. ನೋಡಿ, ಈ ಥರ ಗೋಪಾಲ್ ಚಂದ್ರ ನನ್ನ ಅರೆಸ್ಟ್ ಮಾಡಿಸ್ಬೋದಾಯ್ತಲ್ಲ ಆತ. ಇವೆಲ್ಲ ಬಳ್ಳು ಭರವಸೆಗಳು, ಸುಳ್ಳನ್ನು ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ. ಇದರಿಂದ ಕುಮಾರಸ್ವಾಮಿ ಅವರು ಇರೋದು ಎದ್ದು ಕಾಣ್ತಾ ಇದೆ. ಯಾಕೆಂದರೆ SP ಅವ್ರನ್ನ SIT ಅವ್ರನ್ನ ಪ್ರಶ್ನೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಅಂದರೆ ಎಷ್ಟು ಸರಿ? ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಈಗಲೂ ಹೇಳ್ತಾ ಇದ್ದೀನಲ್ಲ, ಕೇಂದ್ರ ಸರ್ಕಾರದ ಮುಖಾಂತರ ನಮ್ಮ ED ತನಿಖೆ ಮಾಡಿಸಿ. ಬೋರಿಂಗ್ ಕ್ಲಬ್ ಎಲ್ಲೂ ಓಡೋಗಲ್ವಲ್ಲ, ದಯವಿಟ್ಟು ಮಾಡಿಸಿ ಅಂತ ಹೇಳಿ. ಬೋರಿಂಗ್ ಕ್ಲಬ್ಬಲ್ಲಿ ನೀವು ಅವರನ್ನ ಭೇಟಿ ಆಗಿದ್ರ? ಹಣದ ವಿಚಾರವಾಗಿ ಮಾತುಕತೆ ಆಗಿತ್ತ ಸರ್? 100 ಭಾಗ ಸುಳ್ಳು. ಬೋರಿಂಗ್ ಕ್ಲಬ್ಗೆ ನಿರಂತರ ಈಗ ನಿಮ್ಮ ಪ್ರೆಸ್ ಕ್ಲಬ್ಬಲ್ಲಿ ಬಂದಂಗೆ ಜನ ಬರ್ತಾರೆ. ಬೋರಿಂಗ್ ಕ್ಲಬ್ಗೆ ಅವ್ನು ಬಂದಿದ್ನೋ ಬಂದಿಲ್ಲೋ ಗೊತ್ತಿಲ್ಲ. ಆದರೆ ನಮ್ಮ ಹಾಸನ ಜಿಲ್ಲೆ ಮುಖಂಡರಲ್ಲ, ನಾನೇನಾದ್ರು ಭೇಟಿ ಆಗೋದು ದೊಡ್ಡವರಿರಲಿ ಚಿಕ್ಕವರಿರಲಿ, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳಿದ್ರು ನಾವೆಲ್ಲ ಒಟ್ಟಿಗೆ ಊಟ ಮಾಡೋ ಅಂಥದ್ದು ಅಭ್ಯಾಸ ಇಟ್ಕೊಂಡಿದ್ದೀವಿ. ನಾನು ಕರೆದಂಥ ಸಂದರ್ಭದಲ್ಲಿ ಸುಮಾರು ನಾವು ಚುನಾವಣೆ ಸಂದರ್ಭದಲ್ಲಿ ಒಂದು 5-6 ಸತಿ ನಾವು ಅಲ್ಲೇ ಊಟ ಮಾಡಿದ್ವಿ. ನಮ್ಗೆ ಅಷ್ಟು ಮಾಸಾಗಿ ಹೋದರೆ ಅಷ್ಟು ಜನಕ್ಕೆ ಮುದ್ದೆ ಮಾಡಿಕೊಡೋದು, ಸಬ್ಸಾರು ಮಾಡಿಕೊಡೋ ಅಂಥದ್ದು. ಯಾಕೆಂದರೆ ನಮ್ಮ ಸೀನಿಯರ್ ಲೀಡರ್ ಆದ ಶಿವಲಿಂಗೇಗೌಡರು, ಶಿವರಾಮಣ್ಣ ಅಂತ ಹಿರಿಯರೆಲ್ಲ ಬೇರೆ ಮುಖಂಡರು, ದೊಡ್ಡ ಮುಖಂಡರೆಲ್ಲ ಬರ್ತಾರೆ. ಬಂದಾಗ ನಮಗೆ ಊಟ ಮಾಡಲಿಕ್ಕೆ ಕಂಫರ್ಟ್ ಇದೆ. 50-100 ಜನ ಕೂತ್ಕೊಂಡ್ರು ಒಂದು ಕಂಫರ್ಟ್ ಇರೋದ್ರಿಂದ ನಾನು ಕ್ಲಬ್ ಮೆಂಬರ್ ಆಗಿರೋದ್ರಿಂದ ಅವಕಾಶ ಇದೆ. ಅದು ಬಿಟ್ಟು ಸುಳ್ಳು ಪಳ್ಳು ಹೇಳ್ಕೊಂಡವನೇ ಆ ಥರ ಇದ್ರೆ ತನಿಖೆ ಮಾಡಿಸ್ಲಿಕ್ಕೆ. ಹೆಂಗೂ ನಾನು ವಿಜೇಂದ್ರ ಅವರು ಮನವಿ ಮಾಡ್ತೀನಿ, ಕುಮಾರಸ್ವಾಮಿಗೂ ಮನವಿ ಮಾಡ್ತೀನಿ. ಈಗ D.K. ಶಿವಕುಮಾರ್ ಮತ್ತು ಎಲ್ಲ ಶಿವರಾಮೇಗೌಡರು ಮಾತಾಡೋ ಆಡಿಯೋಗಳನ್ನ ವೈರಲ್ ಆಗಿದೆ, ಅದ್ರ ಬಗ್ಗೆ ಏನು ಸರ್? ಅದು ನಮ್ಮ ಅಧ್ಯಕ್ಷರು ಅದು ಮಾತಾಡಬಾರ್ದಾಯ್ತು. ಅವ್ರೇನು ಹಾಕ್ತಾರೆ, ಯಾರೋ ಫೋನ್ ಕೊಟ್ಟರು ನೋಡಪ್ಪ ಅಂತ. ತಪ್ಪೇನಿದೆ ಮಾತಾಡೋದ್ರಲ್ಲಿ? ವೈರಲ್ ಆಗಿದೆ, ನಿನ್ನ ಹತ್ರ ದಾಖಲೆ ಇದ್ದರೆ ಸಬ್ಮಿಟ್ ಮಾಡಪ್ಪ. ಏನಯ್ಯ ದೇವರಾಜೇಗೌಡ ಅಂತ ಗೌರವ ಕೊಟ್ಟೆ ಮಾತಾಡೋದು. ನಾನು ಕೇಳಿಸ್ಕೊಂಡೆ, ದೇವರಾಜೇಗೌಡ ಏನಪ್ಪ ಅಂತ. ಈಗ ಅವನು ಪೆನ್ ಡ್ರೈವ್ಗೆ ಅವನೇ ಓನರು. ಒರಿಜಿನಲ್ ಓನರ್ ಯಾರು? ಮಾಡ್ದವನು ಪ್ರಜ್ವಲ, ತಂದವನು ರಾಜೇಶು ಅಂತ. ಕೊಟ್ಟವನು ರಾಜೇಶ್, ಕಾರ್ತಿಕ್ ಸ್ಪಷ್ಟವಾಗಿ ಹೇಳಿದ್ದಾನೆ. ಯಾರ್ದು? ದೇವರಾಜೇಗೌಡ ಇಟ್ಕೊಂಡು ನಾನು ಕೊಡ್ತೀನಿ ಅಂತ ಪತ್ರಿಕೆ ಮುಖಾಂತರ NR ಸರ್ಕಲ್ TV ಆಗ್ತೀನಿ ಅಂತ ಹೇಳೋಣ. ಅಷ್ಟು ಬಿಟ್ಬಿಟ್ಟು D.K. ಶಿವಕುಮಾರ್ಗೂ ಏನು ಸಂಬಂಧ? ನಮ್ಮ ಸಚಿವರುಗಳಿಗೆ ಏನು ಸಂಬಂಧ? ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈ ಥರ ಪೊಳ್ಳೆ ಭರವಸೆ ಬಿಡಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಈ ಪೆನ್ ಡ್ರೈವ್ ಪ್ರಕರಣ, ಅಶ್ಲೀಲ ವಿಡಿಯೋ ಎಲ್ಲವೂ ಆರೋಪಗಳು, ಪ್ರತ್ಯಾರೋಪ, ಈ ಬಗ್ಗೆ ಏನು ಹೇಳ್ತಾರೆ ಫೈನಲ್? ಇದು ಯಾವುದಾದ್ರು ಇರೋದೇ 3 ಜನ. ಈಗ ದೇವರಾಜೇಗೌಡ ಅರೆಸ್ಟ್ ಅವನೇ. ಫಸ್ಟು ಕೇಂದ್ರ ಸರ್ಕಾರದ ಪ್ರಧಾನಿಗಳನ್ನ ಒತ್ತಾಯ ಮಾಡ್ತೀನಿ, ಕುಮಾರಸ್ವಾಮಿ ಒತ್ತಾಯ ಮಾಡ್ತೀನಿ, ವಿಜೇಂದ್ರಗೂ ಒತ್ತಾಯ ಮಾಡ್ತೀನಿ, ದಯಮಾಡಿ ಅವ್ನು ಕರ್ಕೊಂಬನ್ನಿ, ಅಲ್ಲಿಗೆ ಸಾಲ್ವೇಷನ್ ಆಗುತ್ತೆ. ನನ್ನ ಸಂತೋಷ ಹೆಣ್ಮಕ್ಳಿಗೆ ನ್ಯಾಯ ಸಿಗುತ್ತೆ. ಇದಿಷ್ಟು ಎಂ.ಎ. ಗೋಪಾಲ್ ಸ್ವಾಮಿ ಅವರ ಮಾತು. ಕ್ಯಾಮರಾಮನ್ ಯಶಸ್ ಜೊತೆ ಪ್ರತಾಪ್ ಹಿರಿಸಾವೆ, ವಿಸ್ತಾರ ನ್ಯೂಸ್, ಹಾಸನ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.